ಅಯೋಗ್ಯ 2 ಚಿತ್ರದ ನಿರ್ದೇಶಕರು, ಸ್ನೇಹಿತರು, ತುಂಬಾ ಹಳೆಯ ಪರಿಚಯ ಒಂದ್ ಕಡೆ ಆದ್ರೆ ಸಿನಿಮಾ ಮಾತ್ರನೇ ಬಂದಿದ್ದಾರೆ. ಅಯೋಗ್ಯ ಅಯೋಗ್ಯ 3 ಬರ್ತಾ 4 ಬರುತ್ತೆ. ಅದಕ್ಕೂ ಮುಂಚೆ ಹುಬ್ಬಳ್ಳಿಗೆ ಬಂದಿರುವಂಥದ್ದು ತುಂಬಾ ಖುಷಿ ಆಗುವಂಥ ವಿಚಾರ. ತುಂಬಾ ಖುಷಿ ಆಯ್ತು. ಈಗ ಸಿನಿಮಾ ಅಂತ ಬಂದಾಗ ಅಯೋಗ್ಯ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದೆ. ಫಸ್ಟ್ ಡೇ ಲೆಕ್ಕ ಚೆನ್ನಾಗಿತ್ತು, ಸೆಕೆಂಡ್ ಡೇ ಲೆಕ್ಕ ಚೆನ್ನಾಗಿತ್ತು, ಥರ್ಡ್ ಡೇ ಚೆನ್ನಾಗಿತ್ತು. ಒಳ್ಳೆ ಹೇಗಿತ್ತು, ಈಗ ಎಲ್ಲ ಹೇಗೆ ಹೋಗ್ತಿದ್ದೀವಿ ಅಂತ ಸುಮಾರು 50 ಸರ್ ನನಗೆ 20 ವರ್ಷದ ಗೆಳೆತನ ಒಂದು ಹೃದಯವಂತ, ಒಂದು ನಿಯತ್ಗೆ ಇನ್ನೊಂದು ಹೆಸರು ಅವರು ಆ ಕೆಲಸಕ್ಕೆ ಅವ್ರು ಎಲ್ಲೇ ಇದ್ರೂ ಅಷ್ಟು ಸಪೋರ್ಟಿವ್ ಆಗಿದೆ ಇಂಡಸ್ಟ್ರಿಗೆ. ಅವ್ರು ಇಂಡಸ್ಟ್ರಿ ಬಿಟ್ಟು ಈಗ ಹೊರಗಡೆ ಈ ಕಡೆ ಬಂದು ಖಂಡಿತ ಇಂಡಸ್ಟ್ರಿಗೆ ಒಂಥರ ಲಾಸ್ ಉಂಟು ನಾನು ಭಾವಿಸ್ತೀನಿ. ಅಷ್ಟು ಕಾರ್ಯಕ್ರಮಗಳ ಸುವರ್ಣ ಇದ್ದಾಗ ನಮಗೆಲ್ಲ ಸಪೋರ್ಟ್ ಮಾಡ್ಕೊಂಡು ಥ್ಯಾಂಕ್ ಯು. ಮತ್ತು ಆ ಗೆಳೆತನ ನಾವೇನಿದ್ರು ನಿರ್ದೇಶಕರ ನಮ್ಮ ಮೇಲೆ ಫಸ್ಟ್ ಗೆಳೆತನ ಥ್ಯಾಂಕ್ ಯು. ಇನ್ನು ಸಿನಿಮಾ ಬಗ್ಗೆ ಬರಲೇಬೇಕು ಅಂತ ಹೇಳಿದ್ರೆ 3 ದಿನ ನಕ್ಷತ್ರ ಹೊರಗಿದೆ. ನೀವು 1 ವೀಕ್ ಕಲೆಕ್ಷನ್ ನೀವೇ ನೋಡಿದ್ರೆ ಈಗ ನೆನ್ನೆನೂ ಅಷ್ಟೇ 32 ಶೋಗಳು ಮಲ್ಟಿಪ್ಲೆಕ್ಸ್ ಅದು ಬೆಂಗಳೂರು ಹೊರಗಡೆ ಬಿಟ್ಟರೆ ಅದು 64 ಮಲ್ಟಿಪ್ಲೆಕ್ಸ್ಗಳು ಎಲ್ಲ ಶೋಗಳು ಇವತ್ತು ಆಲ್ಮೋಸ್ಟ್ ಹೌದು. ಆ್ಯಂಡ್ ಮಂಡ್ಯ ಆಲ್ರೆಡಿ ಹೌಸ್ಫುಲ್ ಆಗಿದೆ, ಮೈಸೂರು ಹೌಸ್ಫುಲ್ ಆಗಿದೆ, ಆ್ಯಂಡ್ ಚಳ್ಳಕೆರೆ ಆ್ಯಂಡ್ ಇದು ಹಿರಿಯೂರು ಎಲ್ಲ ಕಡೆ ಹೌಸ್ಫುಲ್ ಆಗಿದೆ. ಇನ್ನು ಇಲ್ಲಿ ಅಪ್ಸರದಲ್ಲಿದ್ದೀರಿ ಇವತ್ತು ಖುಷಿ ಆಗುತ್ತೆ. ಏನಂತ ಹೇಳಿದ್ರೆ ಸೌಂಡ್ ನೋಡಿದೆ, ಸೌಂಡ್ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. 2 ವಿಚಾರ ಏನಂತ ಹೇಳಿದ್ರೆ ಮಂಡ್ಯ ಪ್ರಾಂತ ಆ ಭಾಷೆಗೆ ನಾನೇನೋ ಮಾಡಬೇಕು ಅಂದರೆ ಯಾವುದೋ ಕತೆ ಹಾಕ್ಕೊಂಡು ನಾನು ಮುದ್ದೆ ಹಾಕಿ ಮಂಡ್ಯ ಹಾಕಿ ಎರಡೇ ಇರೋದು. ಬಟ್ ಇಲ್ಲಿ ಅಯೋಗ್ಯನ 50 ದಿನ ನೋಡ್ತೀವಿ. 50 ದಿನ ನೋಡ್ತಾ ಇದ್ರೆ ಮತ್ತೆ 5 ದಿನ ಖುಷಿ ಆಗುತ್ತೆ. ಹುಬ್ಳಿಗೆ ಬಂದಿದ್ದು ಒಂದು ಪ್ರಶ್ನೆ ಇದೆ ಏನಂತಂದರೆ ಅಯೋಗ್ಯ 2 ಸೊ ಇಲ್ಲಿ ಮಹೇಶ್ ಅವರು ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾದರೆ ಸೊ ಅಯೋಗ್ಯ 3ರಲ್ಲಿ ವಿಶೇಷವಾಗಿ ಅಯೋಗ್ಯ 3 ನೀನು ನೋಡ ಬಿಡ. ಸೊ ಅಯೋಗ್ಯ 3 ಹೇಗಿರುತ್ತೆ ಅನ್ನೋಂಥ ಕಲ್ಪನೆ ಮಹೇಶ್ ಒಂದಷ್ಟು ಹಿಂಟ್ ಕೊಡೋದಾದ್ರೆ ಈಗಲೇ ಅಯೋಗ್ಯ 3 ಹೇಗಿರುತ್ತೆ? ಈಗ ನಮ್ಮ ಪಕ್ಷದ ಸದಸ್ಯರಿಗೆ ಓಟ್ ಹಾಕಿ ಜನಗಳು ಗೆಲ್ತಿದ್ದಾರೆ, ಅಧ್ಯಕ್ಷರು ಮಾಡ್ಕೊಂಡು ಓಟ್ ಹಾಕಿ. ಸೊ ಇನ್ನೊಂದು ಈ 2 ವಾರಗಳು ಚೆನ್ನಾಗಿ ಓಟ್ ಹಾಕ್ಬಿಡ್ದು ಅಂದರೆ ಅಯೋಗ್ಯ 3ಗೆ ತನಗೆ ತಾನೇ ಸಿನಿಮಾ ಮನೆಯಲ್ಲಿ ರೆಡಿ ಇದ್ದಾರೆ, ಮುಳೇಕೋಟೆ ಸರ್ ರೆಡಿ ಇದ್ದಾರೆ. ಆ್ಯಂಡ್ ಅದು ಯಾವ ಟೈಮ್ ನಾವೇ ಖಚಿತ ಆಗುತ್ತೆ. ಬಟ್ ಲೀಡರ್ ದೇವರಾಜ್ ಸರ್ ಲೀಡ್ ಮಾಡಿದ್ದೀವಿ, ಸಾಧು ಎಲ್ಲ ಲೀಡ್ ಮಾಡಿದ್ದೀವಿ, ಆ್ಯಂಡ್ ರವಿ ಸರ್ನ ಲೀಡ್ ಮಾಡಿದ್ದೀವಿ. ಪ್ರೀಕೆರ್ ಹೋಗಿ ಸೀಕ್ವಲ್ ಯಾಕಂದರೆ ಇದು ರೇಂಜ್ ಬೇರೆನೇ ಇದೆ. ಇವ್ರಿಗೆ 1, 2 3 ರೇಂಜ್ಗಿರುತ್ತೆ. ಇನ್ನೂ ಸರ್ಪ್ರೈಸ್ ಸ್ಟಾರ್ ಬೇರೆ ಬೇರೆ ಹ್ಯಾಂಗಲಲ್ಲಿ ಮತ್ತೆ ಹ್ಯಾಂಡಲ್ ಆಗ್ತದೆ. ಅದೇನು ಕತೆ ನೋಡಿದ್ರೆ ಅಯೋಗ್ಯ ಆಗುತ್ತೆ. ಇದುವರೆಗೂ ಯಾರೂ ಇದರ ವಿಷಯಗಳನ್ನ ಬಿಟ್ಕೊಟ್ಟಿಲ್ಲ. ಗೆಳೆತನದ ಒಂದು ಚಾನಲ್ ಆಗಿದೆ, ಅದು ನನ್ನ ಚಾನಲ್ ಅಂದರೆ ಈ ವಿಷಯಗಳನ್ನ ರಿವೀಲ್ ಮಾಡ್ತಾ ಇದ್ದೀನಿ. ಇದೇ ವರ್ಷ ಅಯೋಗ್ಯ 2 ಸ್ಟಾರ್ಟ್ ಆಗ್ತಾ ಇದೆ. ನೆಕ್ಸ್ಟ್ ಇಯರ್ ಆಗಸ್ಟ್ ವರಮಹಾಲಕ್ಷ್ಮಿಗೆ ಅಯೋಗ್ಯ 3 ನಿಂತಿದೆ. ಬೇರೆ ಇಂಟ್ರೆಸ್ಟಿಂಗ್ ತುಂಬ ಖುಷಿ ಆಯಿತು. ಇವೆಲ್ಲ ಖಚಿತ ಅನ್ನೋದು ಯಾಕೆ ಯಾವ ಸಿನಿಮಾ ಇಲ್ಲ ಪ್ರಚಾರ ಅಂತ ಬಂದಾಗ ಬಿಫೋರ್ ಪ್ರಚಾರದಲ್ಲಿದ್ದರು. ಚಿರಂಜೀವಿ ಬೇರೆ ರಾಜ್ಯ ಈ ರಾಜ್ಯದಲ್ಲ ಅಪ್ಡೇ ಬೇರೆ ರಾಜ್ಯ ಅಂತಂದಾಗ ಅಲ್ಲಿ ನಾವು ಎಲ್ಲ ಪೋಸ್ಟ್ ನೋಡಿದ್ರೆ ಎಲ್ಲ ಹಾಕಿದ್ರೆ ತಪ್ಪು ತಿಳ್ಕೊಬಾರ್ದು. ಜನ ಅವ್ರ ಸಪೋರ್ಟ್ ಏನೇನಿದೆ ಎಲ್ಲ ಮಾಡ್ತಾರೆ. ಏನು ಹೋಗ್ತದೆ ಮಿಸ್ ಮಾಡ್ತಾರೆ. ಯಾಕೆ ಇದು ಗೆಳೆಯ ಮಹೇಶ್ ಅವರ ಮಾತು ನಾನು ಮಾತು